ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಲ್ಯಾಪ್ಟಾಪ್ ಅನ್ನು ಕದೀತಾ ಇದ್ದಂತಹ ಖತರ್ನಾಕ್ ಕಳ್ಳರನ್ನು ಬಂಧಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹೌದು, ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಮಾಡಿರುವಂತಹ ಭರ್ಜರಿ ಕಾರ್ಯಾಚರಣೆಯಲ್ಲಿ ಅಂದಾಜು 40 ಲಕ್ಷ ರೂಪಾಯಿ ಮೌಲ್ಯದ ಲ್ಯಾಪ್ಟಾಪ್ಗಳನ್ನು ಸದ್ಯ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಲ್ಯಾಪ್ಟಾಪ್ ಕಳ್ಳತನ ಮಾಡ್ತಾ ಇದ್ದಂಥ ಇಬ್ಬರನ್ನು ಬಂಧಿಸಲಾಗಿದೆ. ರಾಜದೊರೆ ಮತ್ತು ಗೌತಮ್ ಬಂಧಿತ ಆರೋಪಿಗಳು. ರಾಜದೊರೆ ಪಿಜಿಗಳನ್ನು ಗುರುತಿಸಿಕೊಂಡು ಕಳ್ಳತನವನ್ನು ಮಾಡ್ತಾ ಇದ್ದ. ಇನ್ನು 40 ಲಕ್ಷ ರೂಪಾಯಿ ಮೌಲ್ಯದ ವಿವಿಧ ಕಂಪನಿಯ ಸದ್ಯ 48 ಲ್ಯಾಪ್ಟಾಪ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಗೌತಮ್ ಸಾಫ್ಟ್ವೇರ್ ಇಂಜಿನಿಯರ್ ಬೇರೆ. ತಮಿಳುನಾಡು ಮೂಲದ ಗೌತಮ್ ಡಾಟಾ ಅನಾಲಿಸ್ಟ್ ಹಾಗೂ ಲ್ಯಾಪ್ಟಾಪ್ ಶಾಪ್ ಕೂಡ ಇಟ್ಟಿರ್ತಾನೆ. ರಾಜದೊರೆ ಮೂಲಕ ಲ್ಯಾಪ್ಟಾಪ್ ಕಳ್ಳತನ ಮಾಡಿಸಿ ಮಾರಾಟವನ್ನು ಮಾಡ್ತಾ ಇರ್ತಾನೆ. ಬೆಳಗಿನ ಜಾವ ಪಿಜಿಗಳಿಗೆ ನುಗ್ಗಿ ಲ್ಯಾಪ್ಟಾಪ್ಗಳನ್ನು ಕಳ್ಳತನವನ್ನು ಮಾಡ್ತಾ ಇರ್ತಾರೆ ಈ ಆರೋಪಿಗಳು. ಸದ್ಯ CCTV ದೃಶ್ಯಾವಳಿಯನ್ನು ಆಧರಿಸಿ ಆರೋಪಿಗಳ ಬಂಧನ ಪ್ರಕ್ರಿಯೆ ನಡೆದಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸಬಹುದು 40 ಲಕ್ಷ ರೂಪಾಯಿ ಮೌಲ್ಯದ 48 ಲ್ಯಾಪ್ಟಾಪ್ಗಳನ್ನು ಸದ್ಯ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬ್ಲೂ ಕಲರ್ ಟಿ ಶರ್ಟ್ ಫುಲ್ಲು ರೆಟ್ರೋ ಕ್ಲಿಪೆ, ಮಾಸ್ಕ್ ಹಾಕೋನೆ, ನೈಟ್ ಪ್ಯಾಂಟ್ ಇದೆ, ಸ್ಯಾಂಡಲ್ ಇದೆ. ಸೈಡಲ್ಲಿ ಏನೋ ಇದೆ ನೋಡೋದು, ವೈಟ್ ನೈಟ್ ಪ್ಯಾಂಟು, ಟಿ ಶರ್ಟು. ಇದು CCTV DVRನು ನೀನು ಬಂದಮೇಲೆ ಗನ ಕಾಡಿತಿದ್ನು ಕೆಳಗಿರ್ತದೆ ಇದಕ್ಕೆ ಇಲ್ಲ ಇವನೇನು ಅಡ್ಜಸ್ಟ್ಮೆಂಟ್ ಇದೆ ರೀ, ಅದಕ್ಕೆ ಅವನ ಹೆಸರು ಬರ್ತಿತ್ತು. ನನ್ನ ಮಗನೇ ಬೋಸುಡಿಕೆ ಅಡ್ಜಸ್ಟ್ಮೆಂಟ್ ಇದ್ದಿದ್ದಕ್ಕೆ ಅವನ ಹೆಸರು ಬರ್ತಿತ್ತು. 28 ಬಂದು ಅವನ ಹೆಸರು ಯಾಕೆ ಫೋನ್ ಮಾಡಿದಂತಾನೆ. ಫೋನ್ ಮಾಡಿದ ಅವನ ಹೆಸರು ನಿಜ ಹೆಸರೇನು 2 ತಿಂಗಳಿಂದ DL ಬ್ಲೂ ಕಲರ್ ಟಿ ಶರ್ಟ್ ಫುಲ್ಲು ರೆಟ್ರೋ ಕ್ಲಿಪೆ, ಮಾಸ್ಕ್ ಹಾಕೋನೆ, ನೈಟ್ ಪ್ಯಾಂಟ್ ಇದೆ, ಸ್ಯಾಂಡಲ್ ಇದೆ. ಸೈಡಲ್ಲಿ ಏನೋ ಇದೆ ನೋಡೋದು, ವೈಟ್ ನೈಟ್ ಪ್ಯಾಂಟು, ಟಿ ಶರ್ಟು. ಇದು CCTV DVRನು ನೀನು ಬಂದಮೇಲೆ ಗನ ಕಾಡಿತಿದ್ನು ಕೆಳಗಿರ್ತದೆ ಇದಕ್ಕೆ